ಆಪರೇಷನ್ ಫುಟ್ಪಾತ್ ಎಲ್ಲಿಗೆ ಬಂತು ಅಂದ್ರೆ ಇಲ್ಲಿಗೆ ಬಂದಿದೆ ನೋಡಿ. ಶಿವಾಜಿನಗರದಲ್ಲಿ ಮತ್ತೆ ಫುಟ್ಪಾತ್ ಆಪರೇಷನ್. ಅಧಿಕಾರಿಗಳ ಹಲ್ಲೆ ಬಳಿಕ ಕಾಕಿ ಸರ್ಪಗಾವಲಿನಲ್ಲಿ ತೆರವು. ಶಿವಾಜಿನಗರದಲ್ಲಿ ಫುಟ್ಪಾತ್ ತೆರವು ವೇಳೆ ಜಿಬಿಎ ಅಧಿಕಾರಿಗಳ ಮೇಲೆ ಹಲ್ಲೆ ಆಗಿತ್ತು. ಅಧಿಕಾರಿಗಳ ಮೇಲೆ ಗೂಂಡಾಗಿರಿ ಮೆರೆದ ಆರೋಪಿಗಳು ಇದೀಗ ಪೊಲೀಸ್ ಲಾಕಪ್ನಲ್ಲಿದ್ದಾರೆ. ಹಲ್ಲೆ ಪ್ರಕರಣದಿಂದ ತಾತ್ಕಾಲಿಕವಾಗಿ ಸ್ಥಗಿತ ಆಗಿದ್ದ ತೆರವು ಕಾರ್ಯಾಚರಣೆ ಇಂದು ಮತ್ತೆ ಶುರುವಾಗಿದೆ. ಪುಲಕೇಶಿನಗರ ಎಸಿಪಿ ಕಮರ್ಷಿಯಲ್ ಸ್ಟೇಟ್ ಶಿವಾಜಿನಗರ ಪೊಲೀಸರ ಭದ್ರತೆಯಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೆದಿದೆ. ರಜಲ್ ಮಾರ್ಕೆಟ್ ರಸ್ತೆ, ಶಿವಾಜಿನಗರ ಚರ್ಚ್ ರಸ್ತೆ ಮತ್ತು ಚಾಂದಿನಿ ಚೌಕ್ ಮಾರ್ಕೆಟ್ ಸುತ್ತಮುತ್ತ ತೆರವು ಕಾರ್ಯಾಚರಣೆ ನಡೆದಿದೆ. ರಜಲ್ ಮಾರ್ಕೆಟ್ ಹಿಂಭಾಗದ ರಸ್ತೆಯಲ್ಲಿ ಹೋಟೆಲ್ಗಳು, ಮೊಬೈಲ್ ಅಂಗಡಿಗಳು, ಫುಟ್ಪಾತ್ಗೆ ಹೊಂದಿಕೊಂಡಂತೆ ಹಾಕಿದ್ದ ಶೆಡ್ ಮತ್ತು ಸೀಟ್ಗಳನ್ನು ಜೆಸಿಬಿ ಮೂಲಕ ತೆರವು ಮಾಡಿದ್ದಾರೆ. ಫುಟ್ಪಾತ್ ಮೇಲಿನ ಹೆಚ್ಚುವರಿ ಮೆಟ್ಟಿಲು ಕಟ್ಟಡಗಳ ನಿರ್ಮಾಣವಾಗಿದ್ದನ್ನ ತೆರವು ಮಾಡಲಾಗಿದೆ. ಶಿವಾಜಿನಗರದಲ್ಲಿ ಮತ್ತೆ ತೆರವು ಕಾರ್ಯಾಚರಣೆ ಶುರುವಾಗಿರುವಂತದ್ದು. ಮೊನ್ನೆ ಘಟನೆ ಆದ ಬಳಿಕ ಶಿವಾಜಿನಗರದ ರಜಲ್ ಮಾರ್ಕೆಟ್, ಚರ್ಚ್ ರಸ್ತೆ ಸುತ್ತಮುತ್ತ ಇರತಕ್ಕಂತ ಅಂಗಡಿಗಳೇನು ಒತ್ತುವರಿ ಮಾಡ್ಕೊಂಡಿದ್ರು, ಆ ಒತ್ತುವರಿ ಮಾಡ್ಕೊಂಡಿರೋದನ್ನ ತೆರವು ಮಾಡುವಂತ ಕೆಲಸವನ್ನ ಜಿಬಿಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದೇ ಹಲ್ಲೆಗೆ ಒಳಗಾದಂತಹ ಇಂಜಿನಿಯರ್ಗಳು ಮಾಧವರಾವ್ ಮತ್ತೆ ಸಾವಿತ್ರಿ ಮತ್ತೆ ಇನ್ನಿತರ ಅಧಿಕಾರಿಗಳೇನಿದ್ರು ಅವರ ನೇತೃತ್ವದಲ್ಲೇ ಈಗ ತೆರವು ಕಾರ್ಯಾಚರಣೆ ಆಗ್ತಾ ಇರೋದನ್ನ ತಾವು ಗಮನಿಸ್ತಾ ಹೋಗ್ತಾ ಇದ್ರ. ಯಾರು ಫುಟ್ಪಾತ್ಗೆ ಹೊಂದಿಕೊಂಡಂತೆ ಸೀಟ್ಗಳನ್ನ ಹಾಕೊಂಡಿದ್ರು, ಶೆಡ್ಗಳನ್ನ ಹಾಕೊಂಡಿದ್ರು, ಅವುಗಳನ್ನ ತೆರವು ಮಾಡುವಂತ ಕೆಲಸವನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು. ಮೊನ್ನೆ ಇದೇ ಶಿವಾಜಿನಗರದ ಬಸ್ ಸ್ಟಾಪ್ ಬಳಿ ಮಾಡಬೇಕಾದ್ರೆ ಅಧಿಕಾರಿಗಳ ಮೇಲೆ ಹಲ್ಲೆ ಆಗಿತ್ತು. ಈ ಬಾರಿ ಹೆಚ್ಚು ಪೊಲೀಸರ ಭದ್ರತೆಯೊಂದಿಗೆ ತೆರವು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರೆ ನೋಡಬಹುದಾಗಿದೆ. ಈಗಾಗಲೇ ಎಲ್ಲವೂ ಕೂಡ ತೆರವು ಕಾರ್ಯಾಚರಣೆ ಮಾಡ್ತಾ ಇರುವಂತದ್ದು. ಆ ಪೊಲೀಸರ ಭದ್ರತೆ ಸುಮಾರು 100ಕ್ಕೂ ಹೆಚ್ಚು ಪೊಲೀಸರ ಭದ್ರತೆಯೊಂದಿಗೆ ಇಲ್ಲಿ ತೆರವು ಕಾರ್ಯಾಚರಣೆ ಈಗಾಗಲೇ ಆಗ್ತಾ ಇರುವಂತದ್ದು ಗಮನಿಸ್ತಾ ಹೋಗ್ತಾ ಇದ್ರೆ. ಈ ರಸ್ತೆಯ ಉದ್ದಕ್ಕೂ ಕೂಡ ಇನ್ನು ತೆರವು ಕಾರ್ಯಾಚರಣೆ ಆಗುತ್ತೆ. ಇವತ್ತು ಒಂದೇ ದಿನ ಅಲ್ಲ, ಒಟ್ಟು 8 ದಿನಗಳ ಕಾಲ ತೆರವು ಕಾರ್ಯಾಚರಣೆ ಮಾಡ್ತೀವಿ ಅಂತೇಳಿ ಹೇಳ್ತಾ ಇರುವಂತದ್ದು. ಎಲ್ಲಾ ಡೆಬ್ರಿಸ್ಗಳನ್ನು ಕೂಡ ಟ್ರ್ಯಾಕ್ಟರ್ಗಳಿಗೆ, ಟೆಂಪೋಗಳಿಗೆ ತುಂಬಿಕೊಂಡು ಹೋಗುವಂಥದ್ದು, ಮತ್ತೆ ಇಲ್ಲಿ ಸೇರಿರ್ತಕ್ಕಂಥ ಜನ ಏನಿದ್ದಾರೆ ಆ ಜನರನ್ನು ಕೂಡ ಚಿದ್ರಿಸುವಂತ ಕೆಲಸ ಪೊಲೀಸರು ಮಾಡ್ತಾ ಇದ್ದಾರೆ. ಈ ತೆರವು ಕಾರ್ಯಾಚರಣೆ ಮೊನ್ನೆ ಹಲ್ಲೆಗೆ ಒಳಗಾದ ಅಧಿಕಾರಿ ಮಾಧವರಾವ್, ಸಾವಿತ್ರಿ ನೇತೃತ್ವದಲ್ಲಿಯೇ ತೆರವು ಕಾರ್ಯಾಚರಣೆ ನಡೆದಿದೆ. ಸುಮಾರು 100 ಅಂಗಡಿಗಳ ತೆರವು ಕಾರ್ಯಾಚರಣೆ ಗುರಿ ಇಡಲಾಗಿದೆ. ಜೊತೆಗೆ ಮುಂದಿನ 8 ದಿನಗಳ ಕಾಲ ಕೂಡ ತೆರವು ಕಾರ್ಯಾಚರಣೆ ನಡೆಯಲಿದೆಯಂತೆ. ಸರ್, ಇಂದು ನಾವು ಇದು ರಸೂರು ಮಾರ್ಕೆಟ್ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ತೆರವು ಕಾರ್ಯಾಚರಣೆಯನ್ನು ಹಮ್ಮಿಕೊಂಡಿದ್ದೆವು. ಈಗ ಸಾಯಂಕಾಲವರೆಗೆ ಮಾಡ್ತೇವೆ ಸರ್. ಅದು ಆದ ತದನಂತರ ನೋಡ್ತೇವೆ ಇನ್ನು ಯಾವ ರೋಡ್ಗಳವ ಅದನ್ನು ನಾವು ಕಂಟಿನ್ಯೂ ಮಾಡ್ತೇವೆ ಸರ್. ಇದು ಒಂದು 7 ಡೇಸ್ ಅಂತ ಹಾಕೊಂಡಿದ್ದೇವೆ ಸರ್. ಇದು 7 ದಿವಸ ಕಾರ್ಯಾಚರಣೆ ಹಾಕೊಂಡಿದ್ದೇವೆ. ಇಲ್ಲ, ಈಗ ಪೊಲೀಸರೆಲ್ಲ ನಮಗೆ ಸಾಥ್ ಕೊಡ್ತಾ ಇದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ಜೊತೆಯಲ್ಲೇ ಐತಿ. ನಾವೀಗ ಧೈರ್ಯವಾಗಿ ಕೆಲಸ ಮಾಡ್ತಾಯಿದ್ದೇವೆ. ಏನು ಸಮಸ್ಯೆ ಇಲ್ಲ ಸರ್. ನಮಗೆ ಬೆದರಿಕೆ ಯಾವುದೂ ಕಾಲ ಬಂದಿಲ್ಲ ಸರ್ ನನಗೆ. ಸರ್, ಈಗ ಫುಟ್ಪಾತ್ ತೆರವು ಮಾಡಬೇಕಾದ್ರೆ ನೋಟಿಸ್ ಕೊಡೋದು ಅವಶ್ಯಕತೆ ಇರಲ್ಲ. ನಾವು ಒಂದೊಂದು ರೋಡ್ಗಳು ಡ್ರೈವ್ ಹಾಕೊಳ್ತೀವಿ, ಡೈಲಿ ಒಂದೊಂದು ರೋಡ್ಗಳು ಡ್ರೈವ್ ಹಾಕೊಳ್ತೀವಿ. ಈಗ ಚರ್ಚ್ ಮುಂಭಾಗ, ರಜಲ್ ಮಾರ್ಕೆಟು, ಪಬ್ಲಿಕ್ ಎಷ್ಟು ಜನ ಬರ್ತಾರೆ. ಇಲ್ಲೂ ನಾನಾ ಪ್ರದೇಶಗಳಿಂದ ಬರ್ತಾರೆ. ರಜಲ್ ಮಾರ್ಕೆಟ್ ಈ ಕಡೆ ಪರ್ಚೇಸ್ ಮಾಡಬೇಕಂತಾನೆ ಸುಮಾರು ಪ್ರದೇಶಗಳಿಂದ ಇಲ್ಲಿ ಬರ್ತಾರೆ. ಸೊ ಇಲ್ಲಿ ಓಡಾಡೋಕ್ಕೆ ಜನಗಳಿಗೆ ಸರಿಯಾದ ಫುಟ್ಪಾತ್ ಬೇಕು, ಅವಶ್ಯಕತೆ ಇದೆ. ಅದಕ್ಕೋಸ್ಕರ ನಾವು ಈ ರಜಲ್ ಮಾರ್ಕೆಟ್ ಮುಂಭಾಗ ಚರ್ಚ್ಗೆ ಪ್ರತಿ ಸಂಡೇ ಚರ್ಚ್ಗೆ ಜನ ಬರ್ತಿರ್ತಾರೆ. ಅಲ್ಲಿ ಚರ್ಚ್ ಸುತ್ತ ಓಡಾಡೋಕ್ಕೆ ಜನಗಳಿಗೆ ಫ್ರೀ ಬೇಕು ಫುಟ್ಪಾತು, ಅದನ್ನು ಮಾಡ್ತಾ ಇದ್ದೀವಿ. ಆಮೇಲೆ ಇಲ್ಲಿ OPH ರೋಡ್ ಅಂತ ಇದೆ, ಅಲ್ಲೆಲ್ಲನೂ ಅಂಗಡಿ ಮುಂಗಟ್ಟುಗಳೆಲ್ಲ ಫುಟ್ಪಾತ್ ಮೇಲೆ ಬಂದಿದ್ದಾರೆ, ರಸ್ತೆಗೆ ಬಂದಿದ್ದಾರೆ. ಅವ್ರದ್ದೆಲ್ಲ ತೆರವು ಮಾಡ್ತಾ ಇದೀವಿ. ಏನಿಲ್ಲ, ಸಾರ್ವಜನಿಕ ಅನುಕೂಲ ಆಗಲಿ ಅಂತಾನೆ ಈ ಫುಟ್ಪಾತ್ ತೆರವು ಮಾಡ್ತಾ ಇದ್ದೀವಿ. ಇಲ್ಲ ಸರ್, ಇವಾಗೇನಿಲ್ಲ ಸರ್, ಇವಾಗೇನಿಲ್ಲ. ಜನಗಳು ಕೋಆಪರೇಷನ್ ಮಾಡ್ತಾ ಇದ್ದಾರೆ ಸರ್. ನೋಡ್ತಾ ಇದ್ದಾರಲ್ಲ, ಅವ್ರದವರೇ ತಗೊಳ್ತಾ ಇದ್ದಾರೆ. ಅಂಗಡಿಗಳು ಮ್ಯಾಕ್ಸಿಮಮ್ ಇವತ್ತು ನಾವು ತೆಗೆಯೋದಕ್ಕಿಂತನೂ ಅವರವರೇ ವಾಲಂಟರಿಯಾಗಿ ಅವರೇ ತಗೊಳ್ತಾ ಇದ್ದಾರೆ. ಘಟನೆ ಆದ ಬಳಿಕ ನಮಗೆ ಇಲ್ಲಿ ಲೋಕಲ್ಲಿಂದ ಯಾರಿಂದ ಏನೂ ಸಮಸ್ಯೆ ಆಗಿಲ್ಲ. ಇರೋ ಫ್ಯಾಕ್ಟ್ ಹೇಳ್ಬೇಕಂದ್ರೆ ಅವರೆಲ್ಲ ಕೋಆಪರೇಷನ್ ಮಾಡ್ತಾ ಇದ್ದಾರೆ. ಶಾಂತಿನಗರದಲ್ಲೂ ಫುಟ್ಪಾತ್ ತೆರವು ಕಾರ್ಯ. ಫುಟ್ಪಾತ್ ಒತ್ತುವರಿದಾರರಿಗೆ ಜಿಬಿಎ ಶಾಕ್. ಶಾಂತಿನಗರದಲ್ಲೂ ಫುಟ್ಪಾತ್ ತೆರವು ಕಾರ್ಯಾಚರಣೆ ಆಗಿದೆ. ಈ ಬಾರಿ ಜಿಬಿಎ ಅಧಿಕಾರಿಗಳು ಮಾಸ್ಟರ್ ಪ್ಲಾನ್ ಮಾಡಿದ್ದು ಶಾಂತಿನಗರದ ವಲಯದಲ್ಲಿ ಕೆಲ ವಾರ್ಡ್ನಲ್ಲಿ ಮಾತು ಕೇಳದ ಒತ್ತುವರಿದಾರರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಶಾಸಕರನ್ನೇ ಅಖಾಡಕ್ಕಿಳಿಸಿ ಒತ್ತುವರಿದಾರರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಸ್ವತಃ ಶಾಂತಿನಗರ ಶಾಸಕ ಎನ್ ಹ್ಯಾರಿಸ್ ಫುಟ್ಪಾತ್ ತೆರವು ಕಾರ್ಯಾಚರಣೆಯ ಅಖಾಡಕ್ಕೆ ಇಳಿದಿದ್ರು. ಇನ್ನು ಒಂದು ಬಾರಿ ತೆರವು ಕಾರ್ಯಾಚರಣೆ ನಡೆಸಿದ್ರು ಕ್ಯಾರೆ ಎನ್ನದೆ ಕೆಲವರು ಮತ್ತೆ ಫುಟ್ಪಾತ್ ಒತ್ತುವರಿ ಮಾಡಿದ್ರು. ಶಾಸಕರ ಜೊತೆ ಸೇರಿ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ದಾರೆ. ವ್ಯಾಪಾರಿಗಳು ಇವ್ರು ಎಲ್ಲಿ ವ್ಯಾಪಾರ ಮಾಡಬೇಕು, ನಾವು ಅವ್ರಿಗೆ ಆಫರ್ ಮಾಡ್ತಾ ಇದ್ದೀವಿ. ಈಗ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರೋರಾದರೆ ಬರಲಿ ನಮ್ಮ ಹತ್ರ, ನಾವೆಲ್ಲೋ ಏನೂ ಇಲ್ಲ ಅಂದರೆ ಬೇಕಿದ್ರೆ ಒಂದು ಅಂಗಡಿ ಕೊಡ್ಸೋಕ್ಕೆ ಅದಕ್ಕೆ ಅಡ್ವಾನ್ಸು ಕೂಡ ಸಹಾಯ ಮಾಡೋಕ್ಕೆ ತಯಾರಾಗಿದ್ದೀನಿ ನಾನು. ಅವ್ರು ನಿಜವಾಗ್ಲೂ ವ್ಯಾಪಾರ ಮಾಡೋರಾದರೆ, ಇವರು ಏನಂದರೆ ಅದೊಂದು ಮಾಫಿಯಾ ಬೇರೆ ಥರನೇ ನಡೀತದೆ. ಬಡ್ಡಿ ಕೊಡ್ತಾರೆ, ಅವ್ರಿಗೇನೆ ಜಾಗ ರೆಂಟ್ ಇಸ್ಕೊಳ್ತಾರೆ, ಬಡ್ಡಿ ಅದನ್ನು ನಿಲ್ಲಿಸ್ಬೇಕು ನಾವು. ವ್ಯಾಪಾರ ಮಾಡ್ತಾರೆ. ಎಷ್ಟು ಅಂಗಡಿಗಳಿದೆ,
ಆ ಅಂಗಡಿ ಮುಂದೆ ಇವನು ಬಂದು ಫುಟ್ಪಾತಲ್ಲಿ ಕೂತ್ರೆ ಅಂಗಡಿಯವನಿಗೂ ವ್ಯಾಪಾರ ಆಗಲ್ಲ, ಇವನಿಗೂ ಆಗಲ್ಲ. ಈಗ ಹಾಕರ್ ಝೋನ್ ನಾವು ಹುಡುಕ್ತಾ ಇದ್ದೀವಿ, ಹಾಕರ್ ಝೋನ್ ಎಲ್ಲೆಲ್ಲ ಆಗ್ತದೆ ಮಾಡ್ತೀವಿ. ಲೋಕಲ್ ನಮ್ಮ ಕ್ಷೇತ್ರದವ್ರು ಬಂದು ಹಾಕರ್ ಝೋನಲ್ಲಿ ಕೂತ್ಕೊಂಡು ಮಾಡಲಿ, ಬೇರೆ ಎಲ್ಲಿಂದ ಬಂದು ಇಲ್ಲಿ ಕೂತ್ಕೊಳ್ಳೋ ಅಂಥದ್ದು ಇಲ್ಲ. ಶಿವಾಜಿನಗರ, ಶಾಂತಿನಗರ ಅಷ್ಟೇ ಅಲ್ಲ, ಕೆಆರ್ ಮಾರ್ಕೆಟ್ನಲ್ಲೂ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೆದಿದೆ. ಮಾರ್ಕೆಟ್ನ ಫುಟ್ಪಾತ್ ಮೇಲಿದ್ದ ಶೌಚಾಲಯವನ್ನ ತೆರವು ಮಾಡಲಾಗಿದೆ. ಒಟ್ಟಾರೆ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮತ್ತೆ ಶುರುವಾಗಿದೆ. ಇನ್ನೂ 1 ವಾರಗಳ ಕಾಲ ನಡೆಯಲಿದೆ. ಲೋಕೇಶ್ ಕೋಡಗದಾಲ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.